ನಮಸ್ಕಾರ ಸ್ನೇಹಿತರೆ. ಇವತ್ತಿನ ದಿವಸ ವಿಶೇಷವಾಗಿ ಮನೆಯಲ್ಲಿ ಕಪ್ಪು ಬಣ್ಣದ ವಿಗ್ರಹವನ್ನು ಯಾಕೆ ಇಟ್ಕೊಳ್ಬಾರ್ದು, ಹಾಗೆ ಇದಕ್ಕೆ ಕಾರಣ ಏನು ಅಂತ ಇಲ್ಲಿ ಹೇಳ್ತಾ ಇದ್ದೇನೆ ನೋಡ್ರಿ. ನಾವು ಅನೇಕ ಬಣ್ಣದ ವಿವಿಧ ಬಗೆಯ ದೇವರುಗಳನ್ನು ಮತ್ತು ದೇವತೆ ವಿಗ್ರಹಗಳನ್ನು ನೋಡ್ಬೋದು. ಆದರೆ ಕಪ್ಪು ಬಣ್ಣದ ದೇವರದ ವಿಗ್ರಹಗಳನ್ನು ಮನೆಯಲ್ಲಿ ಇಡಲೇಬಾರ್ದು ಅಥವಾ ಮನೆಯ ದೇವರ ಕೋಣೆಯಲ್ಲಿಟ್ಟು ಪೂಜಿಸಬಾರ್ದು ಅಂತಲೇ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ದೇವರ ಕೋಣೆಯಲ್ಲಿ ಕಪ್ಪು ಬಣ್ಣದ ದೇವರ ವಿಗ್ರಹವನ್ನು ಏಕೆ ಇಟ್ಕೊಳ್ಬಾರ್ದು, ಅದಕ್ಕೆ ವಿಗ್ರಹಗಳ ಮಹತ್ವ ಏನು ಅಂತ ಇಲ್ಲಿ ಹೇಳ್ತೇನೆ ನೋಡ್ರಿ. ನಮ್ಮ ಶಾಸ್ತ್ರ ಏನು ಹೇಳ್ತದ ಅಂದ್ರೆ ಮನೆಗೆ ಸಂಬಂಧಿಸಿದ ನಿಯಮಗಳನ್ನು ಹೇಳ್ತದ. ಶಾಸ್ತ್ರದ ಪ್ರಕಾರ ಮನೆ ಎಂಬುದು ಹೇಗಿರಬೇಕು ಅಂತ ಇಲ್ಲಿ ನಾವು ತಿಳಿದುಕೊಳ್ಬಹುದು. ಮನೆಯ ಪ್ರತಿಯೊಂದು ಮೂಲೆಗೂ ಸಂಬಂಧಿಸಿದ ಕೆಲವು ನಿಯಮಗಳನ್ನು ನಾವು ಶಾಸ್ತ್ರದಲ್ಲಿಯೂ ಕೂಡ ನೋಡಬಹುದು. ಶಾಸ್ತ್ರದಲ್ಲಿ ದೇವರ ಕೋಣೆಯ ಕುರಿತು ಸಾಕಷ್ಟು ನಾವು ಮಾಹಿತಿಗಳನ್ನು ಈಗಾಗಲೇ ಹೇಳಿದ್ದೀನಿ, ಹಾಗೆ ನಾವು ಇನ್ನು ಮುಂದೆನೂ ಕೂಡ ನೀಡ್ತೀನಿ. ಇದರ ಪ್ರಕಾರ ಮನೆಯ ಯಾವ ದೇವರ ಕೋಣೆ ಹಾಗೆ ಯಾವ ಬಣ್ಣದ ದೇವರ ವಿಗ್ರಹಗಳನ್ನು ಇಟ್ಕೋಬಾರ್ದು ಅಂತ ಇಲ್ಲಿ ಹೇಳ್ತೇನೆ ನೋಡ್ರಿ. ನಾವು ಪೂಜೆ ಮಾಡುವಂತಹ ದೇವರ ವಿಗ್ರಹಗಳನ್ನು, ಕೆಲವು ಲೋಹದ ವಿಗ್ರಹಗಳನ್ನು ಹಾಗೆ ಕೆಲವು ಬಣ್ಣಗಳ ವಿಗ್ರಹಗಳನ್ನು ಮನೆಯಲ್ಲಿ ಇಟ್ಕೋಬಾರ್ದು ಅಂತ ಇಲ್ಲಿ ಹೇಳ್ಬೋದು. ಮನೆಯಲ್ಲಿ ಯಾವ ಬಣ್ಣದ ದೇವರ ವಿಗ್ರಹವನ್ನು ಇಟ್ಕೊಳ್ಬಾರ್ದು ಅಂತ ಇಲ್ಲಿ ಹೇಳ್ತೇನೆ ನೋಡ್ರಿ. ಹಾಗೆ ಬಣ್ಣದ ವಿಗ್ರಹ ಮನೆಯ ದೇವರ ಕೋಣೆಯಲ್ಲಿ ಇಡಲೇಬಾರ್ದು ಅಂತ ಹೇಳ್ತದ ಶಾಸ್ತ್ರ. ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಕಪ್ಪು ಮೂರ್ತಿ ಇರಲೇಬಾರ್ದು. ಶಾಸ್ತ್ರದ ಪ್ರಕಾರ ಮನೆಯ ದೇವರ ಕೋಣೆಯಲ್ಲಿ ನಾವು ಕಪ್ಪು ಬಣ್ಣದ ದೇವರ ವಿಗ್ರಹಗಳನ್ನು ಇಟ್ಕೊಳ್ಬಾರ್ದು. ಹಾಗೆ ಈ ಬಣ್ಣದ ವಿಗ್ರಹವನ್ನು ಪೂಜಿಸಬಾರ್ದು. ಈ ಬಣ್ಣದ ವಿಗ್ರಹವನ್ನು ಪೂಜಿಸುವುದು ಶಾಸ್ತ್ರದಲ್ಲಿ ನಿಷೇಧ ಮಾಡಿರ್ತಾರೆ. ಇಂತಹ ಬಣ್ಣದ ವಿಗ್ರಹವನ್ನು ಪೂಜಿಸುವುದು ಅಶುಭವಾಗಿರುತ್ತದೆ ಅಂತ ಇಲ್ಲಿ ಹೇಳ್ಬೋದು. ಹಾಗಾಗಿ ಈ ಬಣ್ಣದ ವಿಗ್ರಹವನ್ನು ಮನೆಯಲ್ಲಿ ದಯವಿಟ್ಟು ಪೂಜೆಯನ್ನು ಮಾಡಲಿಕ್ಕೆ ಹೋಗಬೇಡ್ರಿ. ಹಾಗೆ ಈಗಾಗಲೇ ಹೇಳಿರುವಂತೆ ಮನೆಯ ದೇವರ ಕೋಣೆಯಲ್ಲಿ ಕಪ್ಪು ಬಣ್ಣದ ವಿಗ್ರಹವನ್ನು ಇಡೋದು ಅಶುಭ ಅಂತೇಳಿ ಹೇಳ್ತೀನಿ. ಹಾಗೆ ದೇವಸ್ಥಾನ ಅಥವಾ ದೇವರ ಕೋಣೆಯು ನಮಗೆ ಧನಾತ್ಮಕ ಶಕ್ತಿಯನ್ನು ನೀಡುವಂತಹ ಪವಿತ್ರ ಹಾಗೂ ಮಂಗಳಕರ ಸ್ಥಳ ಆಗಿದೆ. ಈ ಕಾರಣಕ್ಕಾಗಿ ದೇವರ ಕೋಣೆಯಲ್ಲಿ ಕಪ್ಪು ಬಣ್ಣದ ವಿಗ್ರಹವನ್ನು ಇಡೋದು ಕೂಡ ನಾವು ತಪ್ಪಿಸ್ಬೇಕು ಅಂತಲೇ ಹೇಳ್ತೀನಿ. ಹಾಗೆ ಧಾರ್ಮಿಕ ಗ್ರಂಥಗಳಲ್ಲಿ ಶನಿದೇವಿ ಹಾಗೆ ಕಾಳಿ ಹಾಗೂ ಭೈರವನ ಮೈಬಣ್ಣವನ್ನು ಕಪ್ಪು ಅಥವಾ ನೀಲಿ ಎಂದು ವರ್ಣಿಸಲಾಗಿದೆ. ಈ ಕಾರಣಕ್ಕಾಗಿ ಈ ಮೂರೂ ದೇವತೆಗಳು ಮತ್ತು ದೇವತೆಗಳ ವಿಗ್ರಹಗಳನ್ನು ನಾವು ಯಾರ ಮನೆಯಲ್ಲಿ ದೇವರ ಕೋಣೆಯಲ್ಲೂ ನೋಡಲು ಸಾಧ್ಯ ಇರೋದಿಲ್ಲ. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಏನಾದರೂ ಈ ಥರ ಕಪ್ಪು ಬಣ್ಣದ ಮೂರ್ತಿಗಳು ಇದ್ದರೆ ದಯವಿಟ್ಟು ಅದನ್ನು ಪೂಜೆಯನ್ನು ಮಾಡಲಿಕ್ಕೆ ಹೋಗಬೇಡ್ರಿ. ಹಾಗೆ ಕೆಲವೊಂದು ದೇವಾಲಯಗಳಲ್ಲೂ ಕೂಡ ನಾವು ಈ ಬಣ್ಣದ ವಿಗ್ರಹವನ್ನು ಮಾತ್ರ ನೋಡಬಹುದು ಅಂತೇಳಿ ಹೇಳ್ಬೋದು. ಇತ್ತೀಚಿನ ಆಧುನಿಕವಾಗಿ ಜಗತ್ತಿರುವುದರಲ್ಲಿ ನಾವು ಮಾರುಕಟ್ಟೆಯಲ್ಲಿ ವಿವಿಧ ಬಣ್ಣಗಳ ದೇವರ ಮತ್ತು ದೇವತೆಗಳ ವಿಗ್ರಹಗಳನ್ನು ಆಕರ್ಷಣೆ ಮಾಡಲಿಕ್ಕೋಸ್ಕರ ಅವರು ಮಾಡಿರ್ತಾರೆ. ಫ್ಯಾಷನ್ ಟ್ರೆಂಡ್ಗಳ ಹೆಸರಿನಲ್ಲಿ ಕಪ್ಪು ವಿಗ್ರಹವನ್ನು ಕೂಡ ನೋಡ್ತೀವಿ. ಈ ಮೂರ್ತಿಗಳು ಅಥವಾ ವಿಗ್ರಹಗಳು ನೋಡುವುದಕ್ಕೆ ಅತ್ಯಂತ ಸುಂದರವಾಗಿ ಕಂಡರೂ ಅದನ್ನು ಆಕರ್ಷಣೆಗೆ ಒಳಗೊಂಡು ಅದನ್ನು ನೀವು ದಯವಿಟ್ಟು ಕೊಂಡುಕೊಂಡು ನೀವು ದೇವರ ಮನೆಯಲ್ಲಿ ಇಟ್ಕೊಂಡು ಪೂಜೆಯನ್ನು ಮಾಡಲಿಕ್ಕೆ ದಯವಿಟ್ಟು ಹೋಗಬೇಡ್ರಿ. ಇದರಿಂದ ಯಾವುದೇ ಫಲಗಳು ಸಿಗೋದಿಲ್ಲ, ಅದರ ಬದಲಾಗಿ ಅಶುಭ ಅಂತಲೇ ಹೇಳ್ತೀನಿ. ಹಾಗೆ ಮನೆಯ ದೇವರ ಕೋಣೆಯಲ್ಲಿ ಕಪ್ಪು ಬಣ್ಣದ ದೇವರು ಮತ್ತು ದೇವತೆಗಳು ವಿಗ್ರಹ ಇದ್ದರೆ ಅಥವಾ ಪ್ರತಿನಿತ್ಯ ನೀವು ಕಪ್ಪು ಬಣ್ಣದ ವಿಗ್ರಹಗಳನ್ನು ಪೂಜೆಯಲ್ಲಿ ಬಳಸ್ತಾ ಇದ್ದರೆ ಅದು ನಿಮ್ಮ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮಗಳನ್ನು ಬೀರಬಹುದು. ಇದು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳ ಸೃಷ್ಟಿಗೆ ಕಾರಣಗಳು ಕೂಡ ಆಗ್ತವೆ. ಇಂತಹ ವಿಗ್ರಹಗಳು ನಿಮ್ಮ ಜೀವನಗಳಿಗೆ ಒಳ್ಳೆಯದಲ್ಲ ಅಂತಲೇ ಹೇಳ್ತೀನಿ. ಅದೇ ರೀತಿ ಕಪ್ಪು ಬಣ್ಣದ ವಿಗ್ರಹಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳೋದ್ರಿಂದ ಅಥವಾ ದೇವರ ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ಕೂಡ ಅದು ನಮ್ಮ ಜೀವನದ ಮೇಲೆ ನಕಾರಾತ್ಮಕ ಪ್ರಭಾವ ಉಂಟು ಮಾಡ್ತದೆ. ಹಾಗಾಗಿ ವಿಗ್ರಹಗಳನ್ನು ಮನೆಯಲ್ಲಿ ಇಡಲಿಕ್ಕೆ ಹೋಗಬೇಡ್ರಿ. ಅಂದರೆ ಕಪ್ಪು ಬಣ್ಣದ ವಿಗ್ರಹಗಳನ್ನು ಮನೆಯಲ್ಲಿ ಇಟ್ಕೋಬೇಡ್ರಿ ಅಂತಲೇ ಹೇಳ್ತೀನಿ. ಈಗೇನಾದರೂ ನೀವು ಅಪ್ಪಿ ಜಗಲಿ ಮೇಲೇನಾದರೂ ನೀವು ಪೂಜೆಯನ್ನು ಅಂದರೆ ಕಪ್ಪು ಬಣ್ಣದ ವಿಗ್ರಹ ಇಟ್ಟು ಪೂಜೆಯನ್ನು ಮಾಡ್ತಾ ಇದ್ದರೆ ದಯವಿಟ್ಟು ಅದನ್ನು ತೆಗೆದು ಅಂದರೆ ಆ ಮೂರ್ತಿಯನ್ನು ತೆಗೆದುಕೊಂಡು ಅದಕ್ಕೆ ಮೊಸರನ್ನವನ್ನು ನೈವೇದ್ಯವಾಗಿ ಅರ್ಪಿಸಿ ಅದರ ಜೊತೆಗೆ ನೈವೇದ್ಯ ಮೂರ್ತಿ ವಿಗ್ರಹ ಪೂಜೆ ಮಾಡ್ತಿರಲ್ಲ ಅದನ್ನು ಎಲ್ಲಾದರೂ ಹರಿಯೋ ನೀರಿಗೆ ವಿಸರ್ಜನೆಯನ್ನು ಮಾಡಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.